ಟೋಟಲ್ 11 ಡೆಲಿವರಿ ಮಾಡಿದೆ ಶಂಕರಣ್ಣ. ಅದರಲ್ಲಿ 6 2 ಕಿಲೋಮೀಟರ್ ಒಳಗಡೆ ಇದು, 5 ಸ್ವಲ್ಪ ದೂರದ್ದು. ಯಾವುದೋ ಲೇಔಟ್ ಒಳಗಡೆಲ್ಲ ಇತ್ತು. ನಾನು ಇನ್ನೂ ಸರಿಯಾಗಿ ಬೆಂಗಳೂರು ನೋಡಿಲ್ಲ ಅಂತ ಅನ್ಸ್ಬಿಡ್ತು. ಮಳೆ ಬಂದ್ರೆ ಆರ್ಡರ್ ಜಾಸ್ತಿ ಬರುತ್ತೆ, ಆದ್ರೆ ಕಂಪ್ಲೀಟ್ ಮಾಡೋದು ಕಷ್ಟ. 11 ಜನರಲ್ಲಿ 5 ಜನ ಟಿಪ್ಸ್ ಕೊಟ್ಟರು ಶಂಕರಣ್ಣ. ಒಳ್ಳೆ ಸಂಪಾದನೆ ಮಾಡಿದೆಪ್ಪ. 1200 ರೂಪಾಯಿ ಅಂದ್ರೆ ಕಡಿಮೆನಾ? ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತೇವೆ ಬಿಡು. ₹200 ನಿಮ್ದು, 1,000 ರೂಪಾಯಿ ನಾನು ಇಟ್ಕೊಳ್ತೀನಿ. ಶಂಕರಣ್ಣ, ಈ ಮೊಬೈಲ್ ನನಗೆ ಅಂದ್ರೆ ಎಷ್ಟು ಕೊಡ್ತೀರಾ? ನೀನು ಈ ಮೊಬೈಲ್ ತಗೋತೀಯಾ? ಹ್ಞೂ ಶಂಕರಣ್ಣ, ಈ ಮೊಬೈಲ್ ನಾನೇ ಪರ್ಚೇಸ್ ಮಾಡ್ಬೋದಾ? ನನ್ನ ಹತ್ರನೇ ಇದ್ದರೆ ನನಗೂ ಸ್ವಲ್ಪ ಯೂಸ್ ಆಗುತ್ತೆ. ದಿನ ರೆಂಟಿಗೆ ಇಸ್ಕೊಳ್ಳೋದು, ರಿಟರ್ನ್ ಕೊಡೋದು ಏನು ಚೆನ್ನಾಗಿರತ್ತೆ ಹೇಳಿ? ಸರಿ, ಕೊಡ್ತೀನಿ. ಈ ಮೊಬೈಲ್ ನಿಂಗೆ ಅಂತ ಆದರೆ 5,000 ರೂಪಾಯಿ ಕೊಡ್ತೀನಿ. ನೀನು ತಗೋತೀಯಾ? ಹಾಂ ಸರಿ ಶಂಕರಣ್ಣ, ದಿನ ಇಷ್ಟಿಷ್ಟೆಂತ ದುಡ್ಡು ಕೊಡ್ತೀನಿ, ಆಮೇಲೆ ಈ ಮೊಬೈಲ್ ನನಗೆ ಕೊಡ್ತೀರಾ? ಪೂರ್ತಿ ದುಡ್ಡು ಬಂದಿನ ಈ ಮೊಬೈಲ್ನ ನಿನಗೆ ಕೊಡ್ತೀನಿ. ಏನ್ ಬ್ರೋ ನೀನು ನನಗೆ ಬುದ್ಧಿ ಹೇಳ್ತೀಯ? ಸೇಮ್ ನೀನು ನನ್ನ ಥರನೇ. ನಿನ್ನ ಥರನಾ? ನಾನಲ್ಲಿ ನಿನ್ನ ಥರ ಪದ ಸಾಂಗ್ ಕೇಳ್ತೀನಿ. ನಂತರ ಅಂದರೆ ನಂತರ ಅಲ್ಲ, ಸ್ವಲ್ಪ ಬೇರೆ ಥರ. ನಾನು ಫೇಲ್ಯೂರ್ ಮೇಲೆ ಫೇಲ್ಯೂರ್ ಆದರೂ ಲವ್ ಮಾಡ್ತಾನೇ ಇರ್ತೀನಿ. ನೀನು ಅಷ್ಟೇ, ಸಾಲದ ಮೇಲೆ ಸಾಲ ಆದರೂ ಸಾಲ ಮಾಡ್ತಾನೇ ಇರ್ತೀಯ. ಆಗಲೇ ಕರೆಂಟಿನ ಬಿಲ್ ಸಾಲ ಎಷ್ಟೊಂದಿದೆ, ಅದನ್ನ ತೀರ್ಸೋಬಿಟ್ಟು ಈ ಮೊಬೈಲ್ ಶೋಕಿ ಬೇಕಾ ನಿಂಗೆ? ಶೋಕಿ ಅಲ್ಲ ಬ್ರೋ, ಇಟ್ಸ್ ಯೂಸ್ಫುಲ್. ಮೊಬೈಲ್ ಇದ್ರೆ ಬೇರೆ ಬೇರೆ ಕೆಲಸ ಹುಡುಕ್ಬೋದು, ಬೇರೆ ಬೇರೆ ಕೆಲಸ ಮಾಡಿದ್ರೆ ಬೇಗ 1 ಲಕ್ಷ ಸಂಪಾದನೆ ಮಾಡ್ಬೋದು. ಬಟ್ ಸ್ಟಿಲ್ ಯು ಹ್ಯಾವ್ ಪಾಯಿಂಟ್. ನೀನು ಹೇಳ್ದಂಗೆ ಮೊದಲು ಆ ಕರೆಂಟ್ ಬಿಲ್ ಸಾಲ ತೀರಿಸ್ಬೇಕು, ಇಲ್ಲ ಅಂದರೆ ಸುಮ್ಮನೆ ಆರಾಧನವರೆಗೂ ತೊಂದರೆ. ಇವಾಗ ಕೈಯಲ್ಲಿ 3,000 ರೂಪೀಸ್ ಇದೆ, ನಿನ್ನೆದು 200 ರೂಪೀಸ್ ಇದೆ. ಅದರಲ್ಲಿ ಊಟಕ್ಕೆ ಅಂತ 100 ರೂಪೀಸ್ ಖಾಲಿ ಆಯಿತು. ಒಟ್ಟು 3,100 ರೂಪಾಯಿ ಇದೆ. ಇನ್ನೊಂದು 500 ಬೇಕು, ಆವಾಗ ಸಾಲ ತೀರಿಸ್ಬೋದು. ಹುಡುಗ ಬೈಲಿ ನೋಡಿ. ಹಾಂ ಅಂತೂ ಮೊಬೈಲ್ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ಅಲ್ವಾ? ಹಾಗೆ ಅದು ಹಾಗೇನೆ, ಕೈಯಲ್ಲಿ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ನೋಡು, ಆವಾಗ ಅವಶ್ಯಕತೆಗಳು ತುಂಬ ಕಾಣಿಸೋಕೆ ಶುರು ಆಗ್ಬಿಡುತ್ತವೆ. ಆವಾಗಲೇ ದುಡ್ಡು ಖಾಲಿ ಆಗೋದು. ಈಗೊಂದು ಉಪಾಯ ಹೇಳ. ಯಾವತ್ತಾದರೂ ಏನಾದರೂ ಬೇಕು ಅಂತ ಅನಿಸಿದಾಗ ಅದನ್ನು ಸಾಧ್ಯವಾದಷ್ಟು ಮುಂದಕ್ಕೆ ದೂಡಬೇಕು. ಅನ್ನಿಸ್ತು ಅನ್ಸಿದ ಕೂಡಲೇ ತೊಗೊಂಡ್ಬಿಡಬಾರ್ದು. ಓಹ್, ಯು ಟಾಕಿಂಗ್ ಅಬೌಟ್ ಇಂಪ್ಲಸ್ ಬೈಯಿಂಗ್. ನೋಡು, ಅಜ್ಜಿ ಹತ್ರ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನೆಲ್ಲ ಟಿಪ್ಸ್ ಇದೆ. ಅಜ್ಜಿ ಲೈಫ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ತುಂಬ ಸಿಂಪಲಾಗೂ ಹೇಳ್ತಾರೆ. ಅಜ್ಜಿ, ಇದನ್ನೆಲ್ಲ ಬುಕ್ಕಲ್ಲಿ ಓದಿದ್ದೆ, ಇವಾಗ ಪ್ರಾಕ್ಟಿಕಲಾಗಿ ಗೊತ್ತಾಗ್ತಿದೆ. ಏನು ಕಲ್ಲು? ಪ್ರಾಕ್ಟಿಕಲ್ ಅಜ್ಜಿ. ಒಂದು ಟೈಮಲ್ಲಿ ಅಜ್ಜಿ 1.5 lakhsಗೆ ನಮ್ಮ ಡ್ಯಾಡ್ ನನಗೆ ಫೋನ್ ಕೊಡಿಸಿದ್ರು. ಅದು ಬರೀ ಕಲರ್ ಚೆನ್ನಾಗಿಲ್ಲ ಅಂತ ಹೇಳಿ ಸೈಡಿಗಿಟ್ಟು ನಾನು ಬೇರೆ ಫೋನ್ ತೆಗೆಸ್ಕೊಂಡಿದ್ದೆ. ಇವಾಗ 5,000 ರೂಪೀಸ್ಗೆ ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಹೌದಪ್ಪ, ನಿಮ್ಮಪ್ಪ ಕೋಟ್ಯಾಧೀಶ್ವರ ನಿನಗೆ 1.5 ಲಕ್ಷ ರೂಪಾಯಿದು ಫೋನ್ ಕೊಡಿಸಿದ್ರು. ನಿಜಾನೇ ಹೇಳ್ತೀನಿ ಅಜ್ಜಿ, ನಿಮ್ಗೆ ನಾನು ರೈಲ್ ಬಿಡ್ತೀನಿ ಅಂತ ಅನಿಸ್ತಿದ್ಯಾ? ಹೋಗ, ಸುಮ್ಮನೆ ಏನೇನೋ ಹೇಳಬೇಡ. ನನಗೇನು ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಿದೀಯಾ? ನನ್ನ ಹತ್ರನೇ 200 ರೂಪಾಯಿ ಸಾಲ ತೊಗೊಂಡವ್ನು ನೀನು, ಅಂಥದ್ದು ನಿನಗೆ 1.5 ಲಕ್ಷ ರೂಪಾಯಿದು ಫೋನ್ ಕೊಡಿಸ್ತಾರಾ? ಮಾಡಕ್ಕೆ ಬೇರೆ ಕೆಲಸ ಇಲ್ಬೇಡ ನಿನಗೆ, ಸುಮ್ಮನೆ ಹೋಗು. ಸರಿ ಅಜ್ಜಿ. ಬ್ರೋ, ಅಜ್ಜಿ ಎಷ್ಟು ಒಳ್ಳೆಯವರಲ್ವಾ? ಪಾಪ ತಮ್ಮ ಕಷ್ಟ ಎಷ್ಟೇ ಇದ್ರೂ ಇನ್ನೊಬ್ಬರ ಕಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ. ಶಿ ಹ್ಯಾಸ್ ಎ ಕೈಂಡ್ ಹಾರ್ಟ್. ಬಿಡಪ್ಪ, ನಮ್ಮ ಕಷ್ಟ ಯಾರು ನೋಡೋಕ್ಕಾಗಲ್ಲ. ನಮ್ಮ ಪಾಲಿ ಬಂದದನ್ನ ನಾವೇ ಅನುಭವಿಸ್ಬೇಕು. ನೋಡು, ಈ ಜಗತ್ತಲ್ಲಿ ಒಳ್ಳೆಯವರು ಅಂತ ಯಾರು ಇಲ್ಲ ಬ್ರೋ. ಎಲ್ಲರೂ ಕೆಲಸ ಇದ್ದಾಗ ಬರ್ತಾರೆ, ಕೆಲಸ ಮುಗಿದ್ಮೇಲೆ ಬೆನ್ನಿ ಚೂರ್ಯಾಕೆ ಹೊರಟು ಹೋಗ್ತಾರೆ. ಇಲ್ಲ ಬ್ರೋ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಅಜ್ಜಿ ಬಗ್ಗೆ ಹಂಗೆ ಅನ್ಬಾರ್ದು. ಪಾಪ ಅವ್ರೇನು ಮಾಡ್ತಾರೆ?
ನಿನಗೆ ಆನ ಮರ್ಯಾದೆ ಅನ್ನೋದು ಇದ್ದಿದ್ರೆ ನಾನೆಷ್ಟು ಹೇಳಿದ್ಮೇಲೆ ನೀನು ಇಲ್ಲಿ ಇರ್ತಿರ್ಲಿಲ್ಲ. ಏಯ್, ನನ್ನ ಕೇಳಿ ಒಬ್ಬನೇ ಬದುಕಕ್ಕಾಗಲ್ಲ ಅಂತ ಅನ್ಕೋಬಿಟ್ಟಿದ್ದಾರೆ. ತೋರಿಸ್ತೀನಿ ಇವ್ರಿಗೆ. ಯಾಕ್ರಿ ಹೀಗೆ ಕೂತಿದ್ದೀರಾ? ರೇಡಿಯೋ ಮುಂದೆ ಕುತ್ಕೊಂಡು ಹಾಡೇ ಕೇಳ್ತಾ ಇಲ್ಲ. ನಿಮ್ಗಿಷ್ಟ ಅಲ್ವಾ ರೀ ರೇಡಿಯೋ ಹಾಡು ಅಂದರೆ? ಯಾಕ್ರಿ, ಏನಾಯ್ತು? ನಾನೆಲ್ಲಿ ತಪ್ಪು ಮಾಡಿದೆ ಅಂತಲೇ ಗೊತ್ತಾಗ್ತಿಲ್ಲ ಸಾವಿತ್ರಿ. ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಕೊಡಿಸ್ದೆ, ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟೆ. ಇನ್ನು ಕಷ್ಟ ಅಂತ ಬಂದವ್ರಿಗೆ ನಮ್ಮ ಮನೆಯಲ್ಲಿ ಯಾರೂ ಬರಿಗೆ ನೀನು ಕಳಿಸ್ಲಿಲ್ಲ. ಸರ್ಕಾರಕ್ಕೆ ₹1 ಟ್ಯಾಕ್ಸ್ ಕೂಡ ಮೋಸ ಮಾಡಲಿಲ್ಲ. ನಾವು ಮಾಡಿದ ಒಳ್ಳೆ ಥರನೇ ನಮ್ಮ ಮಕ್ಕಳು ತಲೆ ಕಾಯುತ್ತೆ ಅಂತ ಹೇಳ್ತಾರೆ. ನಾವು ಅದೇ ಥರನೇ ಬದುಕಿದ್ವಿ. ಆದರೂ ನಮಗೆ ಯಾಕೆ ಹೀಗೆ ಅಂತ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನೇ ಜಾಸ್ತಿ ಟೆನ್ಷನ್ ತಗೋತೀನಿ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೋಡಿದ್ರೆ ನೀವು ನನಗಿಂತ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಈ ಮನೆ ಮುನ್ನಡೆಸ್ಬೇಕಾದವ್ರಿ ನೀವು. ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ಬಿಟ್ರೆ ನನಗಿನ್ನೂ ಜಾಸ್ತಿ ಭಯ ಆಗುತ್ತೆ ರೀ. ಇನ್ನೂ ಎಷ್ಟು ದಿನ ಅಂತ ನಾನೇ ಈ ಮನೆನ ಮುನ್ನಡೆಸ್ಬೇಕು? ಮನೇನ ಮತ್ತೆ ಕಂಪ್ನಿನ ಮುನ್ನಡೆಸ್ಬೇಕಾದವನು ಮನೆಯಿಂದ ಎಲ್ಲೋ ದೂರ ಇದ್ದಾನೆ. ಮತ್ತೆ ಮಗಳ ಜೀವನದಲ್ಲಿ ಏನೇನೋ ನಡೀತಾ ಇದೆ. ಒಂದು ಕಡೆಯಿಂದ ನಾನೆಲ್ಲ ಜೋಡಿಸ್ಕೊಂಡು ಬರ್ತೀನಿ, ಮತ್ತಿನ್ನೊಂದು ಕಡೆಯಿಂದ ಎಲ್ಲ ಮುರಿದು ಬೀಳ್ತಾ ಇದೆ. ಹಾಗಿದ್ರೆ ಎಲ್ಲಿ ತಪ್ಪಾಗಿದೆ? ತಪ್ಪು ಅಂತ ಅಲ್ಲ ರೀ. ಎತ್ತು ಬೆಳೆಯಕ್ ಮುಂಚೆ ನೊಗ ಹೊರಿಸಬಾರ್ದು ಅಂತಾರೆ. ಜವಾಬ್ದಾರಿ ಅನ್ನೋ ಹೊರೆನ ನೀವು ಬಲವಂತವಾಗಿ ರಾಜ್ ಮೇಲೆ ಹೊರಿಸೋ ಪ್ರಯತ್ನ ಪಟ್ರಿ ಅಂತ ನನಗನ್ನಿಸ್ತಾ ಇದೆ. ನೀವು ಮೊದಲು ರಾಜ್ನ ತಯಾರು ಮಾಡ್ಬೇಕಾಗಿತ್ತು ರೀ. ಅರ್ಥ ಆಗ್ತಾ ಇಲ್ಲ ಅವನನ್ನ ಇನ್ನೂ ಹೇಗೆ ತಯಾರು ಮಾಡಬೇಕಾಗಿತ್ತು ಅಂತ. ಅವನಿಗೆ ಇಂಟ್ರೆಸ್ಟೇ ಇಲ್ಲದೆ ಇರುವಾಗ ಮಾಡಿದ್ದೆಲ್ಲ ಒತ್ತಾಯ ಅನಿಸುತ್ತೆ, ಹೇಳಿದ್ದೆಲ್ಲ ಉಪದೇಶ ಅನಿಸುತ್ತೆ. ಸಾವಿತ್ರಿ, ಯಾಕೋ ಏನೋ ಸರಿ ಹೋಗ್ತಿಲ್ಲ. ರೀ, ನೀವು ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಯಾವುದಕ್ಕೂ ನಾವು ಒಂದ್ಸತಿ ಗುರುಗಳ ಹತ್ರ ಮಾತಾಡಿ ಒಂದು ಪೂಜೆ ಮಾಡಿಸ್ಬಿಡೋಣ. ಏನು ಸಾವಿತ್ರಿ, ಎಲ್ಲದಕ್ಕೂ ಪೂಜೆ ಪೂಜೆ ಅಂತಿರ್ತೀಯ? ಪೂಜೆ ಮಾಡಿಸೋದ್ರಿಂದ ಸಮಸ್ಯೆ ಬಗೆಹರಿಯೋ ಹಾಗಿದ್ದಿದ್ರೆ ಜಗತ್ತು ಹೀಗಿರ್ತಿರ್ಲಿಲ್ಲ. ಅದೊಂದು ನಂಬಿಕೆ ರೀ. ಔಷಧಿ ತಗೊಂಡ್ರೆ ಎಲ್ಲ ರೋಗ ಗುಣ ಆಗುತ್ತಾ? ಇಲ್ಲ ತಾನೆ. ಕೆಲವಾಗುತ್ತೆ, ಕೆಲವಾಗಲ್ಲ. ಇದು ಹಾಗೇನೆ. ನಿಮ್ಮ ನಂಬಿಕೆ ನಿಮ್ಮದು ರೀ, ನನ್ನ ನಂಬಿಕೆ ನಂದು. ಪ್ಲೀಸ್ ರೀ, ದೇವ್ರ ವಿಷಯದಲ್ಲಿ ಹೀಗೆ ಮಾತ್ರ ಹೇಳಬೇಡಿ. ಒಂದ್ಸತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ರೀ. ನೀವು ನನ್ನ ಜೊತೆ ಬರಲೇಬೇಕು. ಸರಿ, ಯಾವುದರಿಂದನೋ ನಿನಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ನಾನು ಯಾಕೆ ಬೇಡ ಅನ್ನಲಿ? ಬರ್ತೇನೆ. ಈ ಜಾಗದಲ್ಲಿ ನಿಂದು ಕುರ್ಚಿ ಫೋಟೋ ಬಂದೇ ಬರುತ್ತೆ. ಹಾಯ್ ಆರಾಧನ ಅವರೇ, ಇವತ್ತೊಂಥರ ಅಡ್ವೆಂಚರ್ಸ್ ಆಗಿತ್ತಲ್ಲ. ನೀವು ಫುಲ್ ಟೆನ್ಷನಲ್ಲಿದ್ರಿ, ಲೇಟ್ ಬೇರೆ ಆಗೋಗಿತ್ತು. ನಾನು ಬೇರೆ ಫಾಸ್ಟಾಗಿ ಗಾಡಿ ಓಡಿಸಿದೆ, ರೂಮ್ ಅಂತ ಚೇಸಿಂಗು, ಆಮೇಲೆ ಆಕ್ಸಿಡೆಂಟ್.
ಒಂದಾ ಎರಡ ಫುಲ್ ಮಜಾ ಬಂತಪ್ಪ. ಹೌದು, ನಿಮ್ಗೆ ಇಂಜುರಿ ಆಗಿತ್ತಲ್ಲ, ಇವಾಗ ಹೇಗಿದೆ? ಸಾರಿ ರೀ, ಅಡ್ವೆಂಚರ್ ಅಂದ ಮಾತ್ರಕ್ಕೆ ಬೇಕು ಅಂತ ಮಾಡಿದೆ ಅಂತ ಅನ್ಕೋಬೇಡಿ. ನಿಮ್ಗೊಂದು ಚೂರು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಸುಮ್ಮನೆ ಹುಡುಗಾಟ ಮಾಡ್ತಾನೆ. ಅಡ್ವೆಂಚರ್ಸ್ ಅಂದ್ಬಿಟ್ಟು ಗಾಡಿಯಿಂದ ಬೀಳಿಸ್ಬಿಟ್ಟ ಅಂತ ಬೈಕೋಬೇಡಿ. ನನಗೇನಾಯ್ತು ಗೊತ್ತಾ, ಸಡನ್ನಾಗಿ ಎದುರುಗಡೆ ಹಂಸ್ ಕಾಣಿಸ್ತಾ ಬ್ರೇಕ್ ಹಾಕಕ್ಕೆ ಹೋದೆ, ಬ್ಯಾಲೆನ್ಸ್ ಸಿಗಲಿಲ್ಲ, ದಪ್ ಅಂತ ಬಿದ್ವಿ. ನೀವು ಸರಿಯಾದ ಟೈಮ್ ರೀಚ್ ಆದ? ಇಲ್ಲ ಅನ್ಸುತ್ತೆ. ಯಾರ ಬೈದ್ಬಿಟ್ರಾ? ಯಾರಿದಾರಲ್ಲಿ? ಏಲಿಯನ್ ಜೊತೆ ಮಾತಾಡ್ತಿದ್ದೀರಾ ಹೇಗೆ? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ? ಬೆಳಿಗ್ಗೆ ಬಿದ್ದಿರೋದು ಜಾಸ್ತಿ ಪೆಟ್ಟೆನ ಆಗಿದೆಯಾ? ಒಂದೊಂದ್ಸತಿ ಬಿದ್ದಾಗ ಗೊತ್ತಾಗಲ್ಲ, ಆಮೇಲೆ ಪೇಯ್ನ್ ಆಗಕ್ಕೆ ಶುರು ಆಗತ್ತೆ. ಯಾಕೋ ಗೊತ್ತಿಲ್ಲ, ನಾನು ಹೋಗಿದ ಕಡೆ ಎಲ್ಲ ಹೀಗೆ ಆಗತ್ತೆ. ಏನಾದರೂ ಒಂದು ತಪ್ಪು ಆಗ್ತಾನೆ ಇರುತ್ತೆ. ಪಾಪ, ನೀವು ಸಫರ್ ಮಾಡ್ತಿದ್ದೀರಾ. ಯಾಕೆ ನನ್ನ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಿದ್ದೀರಾ? ನೀವೇ ನನ್ನ ನೆಂಟ್ರಾ ಅಥವಾ ಫ್ರೆಂಡಾ? ಯಾರು ನೀವು? ಐ ಡೋಂಟ್ ನೋ, ಬಟ್ ವಾಟ್ ಹ್ಯಾಪನ್? ನಮ್ಮವರೇ ನಮಗೆ ಹಿಂಸೆ ಕೊಡುವಾಗ ನೀವ್ಯಾಕೆ ಇಷ್ಟೊಂದು ಕಾಳಜಿ ವಹಿಸ್ತಿದ್ದೀರಾ? ನನ್ನ ಬಗ್ಗೆ ಗೊತ್ತಿಲ್ವಾ ನಿಮಗೆ? ದರಿದ್ರ ಹೊತ್ಕೊಂಡು ಹುಟ್ಟಿರೋಳು ನಾನು. ನನ್ನ ಜೊತೆ ಸೇರಿದವರೆಲ್ಲ ಮುಳುಗ್ ಹೋಗ್ತಾರೆ. ನನ್ನ ಜೊತೆ ಸೇರ್ಬೇಡಿ ಪ್ಲೀಸ್. ಬಟ್ ಅಂಥದ್ದು ಏನಾಯ್ತು ಆರಾಧನಾ ಅವರೇ? ನಿಮ್ಗಿಂತ ಜಾಸ್ತಿ ಅನ್ಲಕ್ಕಿ ನಾನು. ಎರಡೆರಡು ಸಲ ದುಡ್ಡು ಕಳ್ಕೊಂಡೆ, ನೀವು ನನ್ನ ಜೊತೆ ಬಂದು ಬೈಕಿಂದ ಬಿದ್ರಿ. ನೀವ್ ನೋಡಿದ್ರೆ ನೀವೇ ಅನ್ಲಕ್ಕಿ ಅಂತಿದ್ದೀರಲ್ಲ. ಅಯ್ಯೋ, ಬಳೆ ಹೊಡೆದೋಯ್ತಾ? ಎಷ್ಟೆಲ್ಲ ಕಷ್ಟಪಟ್ಟು ಅಂಗಡಿ ಹುಡುಕಿ ತಗೊಂಬಂದಿದ್ದೆ, ಇವಾಗ ಹೊಡೆದೋಯ್ತಾ? ಪಾಪ, ಅದಕ್ಕೆ ಅವ್ರು ಬೇಜಾರಾಗಿದ್ದಾರೆ ಅನ್ಸುತ್ತೆ. ಮತ್ತೆ ನಾನು ಬೇಜಾರು ತೋರಿಸ್ಕೊಂಡ್ರೆ ಅವರು ಅಪ್ಸೆಟ್ ಆಗ್ತಾರೆ. ಬಳೆ ಹೊಡೆದೋಯ್ತಾ? ಅದಕ್ಕೆ ಬೇಜಾರಾಗಿದ್ದೀರಾ? ನೆವರ್ ಮೈಂಡ್, ಬಿಟ್ರಿ, ಯಾಕೆ ತಲೆ ಕೆಡಿಸ್ಕೋತೀರಾ? ಬಳೆ ತಾನೆ, ಅಂಗಡಿಲಿ ತುಂಬಾ ಇದೆ, ಮತ್ತೆ ತಂದ್ಕೊಡ್ತೀನಿ. ಲಾಸ್ಟ್ ಟೈಮ್ ಆದ್ರೆ ತುಂಬಾ ಹುಡುಕಾಡಿದೆ, ಆದ್ರೆ ಈಗ ಗೊತ್ತಲ್ಲ, ಐ ಕ್ಯಾನ್ ಬೈ ಯು ಅಗೇನ್. ದಯವಿಟ್ಟು ನನಗೋಸ್ಕರ ಏನು ತರಬೇಡಿ ಪ್ಲೀಸ್. ಮಾಯ ಸರ್, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಮಾಯ ಸರ್ ಪ್ಲೀಸ್, ಎರಡೇ ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಮಹೇಶ್ ಸರ್, ನಾನು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ರೆ ನಿಮಗೆ ವಿಷಯ ಹೇಗೆ ಗೊತ್ತಾಗಬೇಕು ಹೇಳಿ? ಬರೀ ನಿಮ್ಮ ಮನಸ್ಸಲ್ಲಿರೋದೇ ಸತ್ಯ ಅಂತ ಯಾಕೆ ಅನ್ಕೋತಾ ಇದ್ದೀರಾ?
ನಾನು ಯಾವ ತಪ್ಪು ಕೆಲಸನೂ ಮಾಡಕ್ಕೆ ಹೋಗಿರ್ಲಿಲ್ಲ. ನಂಗೆ ಬೇರೆ ಕಡೆ ಕೆಲ್ಸದ ಆಫರ್ ಬಂದಿತ್ತು. ಅದನ್ನ ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ವಾಪಸ್ ಬರುವಾಗ ಬಸ್ಸು ಆಟೋ ಏನೂ ಸಿಗ್ಲಿಲ್ಲ. ನಾನು ಯಾವತ್ತೂ ತಪ್ಪು ಕೆಲಸ ಮಾಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಾನು ನಿಮ್ಮ ಹತ್ರ ಮಾಡ್ತಿರೋ ರಿಕ್ವೆಸ್ಟು. ಈ ಮದುವೆ ವಿಚಾರ ಎಲ್ಲ ಇಲ್ಲಿಗೆ ಬಿಟ್ಬಿಡಿ ಸರ್, ಪ್ಲೀಸ್. ಹೌದು ರೀ, ಪಾಪ ದಾರಿ ತಪ್ಪೋ ಮಗಳಲ್ಲ ಅವಳು. ನನ್ನ ಹತ್ರನೂ ಹೇಳಿದ್ಲು, ಬಸ್ ಸಿಕ್ಕಿಲ್ವಂತೆ, ಹೋಗೋವಷ್ಟರಲ್ಲಿ ಲೇಟಾಗಿ ಹೋಗಿದೆ. ಅವತ್ತು ನೀವು ಮದುವೆ ಆಗ್ತೀಯಾ ಇಲ್ಲ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಕೇಳಿದ್ರಿ. ಅವಾಗ ನಾನು ಇಷ್ಟ ಇಲ್ಲ ಅಂದ್ರು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಇವಾಗ ದಿನ ಹೋಗ್ತಿರುವಾಗ್ಲೂ ನೀವು ಮದುವೆ ವಿಷಯ ತೆಗಿತಿರೋದು ಅನ್ಯಾಯ ಮಹೇಶ್ ಸರ್. ಮದುವೆ ಮಾಡ್ಸೋದಕ್ಕೆ ನೀವು ನೆಪ ಹುಡುಕ್ತಿದ್ದೀರಾ ಅಂತ ಅನ್ಸೋ ಹಾಗೆ ಮಾಡಬೇಡಿ ಪ್ಲೀಸ್ ಸರ್. ರೇವತಿ, ಇಲ್ಲಿ ಮದುವೆ ಫೋಟೋ ಹಾಕ್ಬೇಕು, ಹಾಕ್ತೀರಿ? ಮಹೇಶ್ ಸರ್, ಇವತ್ತು ಹೇಗಾದ್ರೂ ಮಾಡಿ ಅಮ್ಮನ ಮೀಟ್ ಮಾಡಲೇಬೇಕು. ಯಾವ ಶರ್ಟ್ ಹಾಕೊಂಡು ಹೋಗ್ಲಿ? ನೋ, ನಾಟ್ ದಿಸ್ ಶರ್ಟ್. ಇದು ನನ್ನ ಫೇವ್ರೆಟ್ ಶರ್ಟ್ ಅಂತ ಅಮ್ಮಂಗೆ ಗೊತ್ತು. ಚಿಟಕಿ ಹೊಡೆಯೋಸಲ್ಲಿ ಕಣ್ಣಿಡಿದು ಬಿಡ್ತಾರೆ. ಅಮ್ಮಂಗೆ ಏನಾರ ತೊಗೊಂಡೋಗ್ಬೇಕಲ್ಲ. ಏನು ತೊಗೊಂಡೋಗೋದು? ಅಮ್ಮಂಗೆ ಏನು ಇಷ್ಟ ಅಂತ ಗೊತ್ತೇ ಇಲ್ವನ. ಓ ಮೈ ಗಾಡ್, ಅಮ್ಮಂಗೆ ಏನು ಇಷ್ಟ ಅಂತ ನನಗೆ ಗೊತ್ತೇ ಇಲ್ಲ. ನಾನು ಯಾವತ್ತೂ ಅಮ್ಮನ್ನ ಏನಿಷ್ಟ ಅಂತ ಕೇಳೇ ಇಲ್ಲ. ಛೇ, ಎಂಥ ಕೆಲಸ ಆಯಿತು. ಮಕ್ಕಳು ಎಷ್ಟು ಸೆಲ್ಫಿಶ್ ಅಲ್ಲ. ಅಪ್ಪ ಅಮ್ಮ ನಮ್ಗೇನೇನೆಲ್ಲ ಕೊಡಿಸ್ತಾರೆ. ಅವ್ರು ನಮ್ಗೇನು ತಂದಿದ್ದೀರಂತ ಯೋಚನೆ ಮಾಡ್ತೀವಿ ಹೊರತು ಅವ್ರಿಗೇನಿಷ್ಟ ಅಂತ ಕೇಳೋದೇ ಇಲ್ಲ. ನಾನು ಹಾಗೆ ಆಗ್ಬಿಟ್ಟೆ. ಈ ವಿಷಯ ಅರ್ಥ ಆಗಕ್ಕೆ, ನಮ್ಮ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಕ್ಕೆ ಈ ಒಟ್ಟಾರಕ್ಕೆ ಬರಬೇಕಾಯ್ತು. ಮೋಸ್ಟ್ಲಿ ನನಗೇನಿಷ್ಟ ಆಗುತ್ತೋ ಅಮ್ಮಂಗೂ ಅದೇ ಇಷ್ಟ ಆಗತ್ತೆ. ಅಮ್ಮಂಗೆ ಮ್ಯಾಂಗೋಸ್ ತೊಗೊಂಡೋಗ್ತೀನಿ. ಬೇರೆ ಯಾವ ಶರ್ಟು ಬೇಡ, ಡೆಲಿವರಿ ಶರ್ಟ್ ಹಾಕೊಂಡು ಹೋಗ್ತೀನಿ. ಡೆಲಿವರಿ ಬಾಯ್ ಥರ ಹೋದರೆ ಯಾರಿಗೂ ಡೌಟ್ ಬರಲ್ಲ.